ಕಾಂತಾರ ಚಿತ್ರತಂಡಕ್ಕೆ ಮತ್ತೊಂದು ಕೆಟ್ಟ ಸುದ್ದಿ ಅಥವಾ ಬ್ಯಾಡ್ ನ್ಯೂಸ್. ಕಾಂತಾರ ಸಿನಿಮಾದಲ್ಲಿ ನಟನೆ ಮಾಡಿದವರಿಗೆ ಯಾಕೆ ಈ ತರಹ ಸಾವು ಕಾಡ್ತಾ ಇದೆ? ಕಾಂತಾರ ಚಿತ್ರತಂಡಕ್ಕೆ ಇದು ಒಂದು ತರಹದ ಬ್ಯಾಡ್ ನ್ಯೂಸ್. ಕಾಂತಾರ ಚಿತ್ರತಂಡಕ್ಕೆ ಬರೀ ಸಾವು ನೋವಿನ ಸುದ್ದಿ ಅಲ್ಲದೆ ಮತ್ತೊಂದಿಲ್ಲ. ನಿನ್ನೆಯಷ್ಟೇ ಕಾಂತಾರ ನಟರೊಬ್ಬರು ಸಾವನ್ನಪ್ಪಿದ್ರು. ಈ ಹಿಂದೆಯೂ ಕೂಡ ಅನೇಕರು ಸಾವನ್ನಪ್ಪಿದ್ರು. ಇದೀಗ ಮತ್ತೊಂದು ಸಾವಿನ ಸುದ್ದಿ ಕೇಳುವ ಸರದಿ ಇದು. ಕಾಂತಾರ ಚಿತ್ರಕ್ಕೆ ಜೀವ ತುಂಬಿದ್ದ ಅಪ್ಪು ಕೋಣ ಸಾವನ್ನಪ್ಪಿರುವ ಮಾಹಿತಿ ಲಭ್ಯವಾಗಿದೆ. ಕಂಬಳದಲ್ಲಿ ರಿಷಬ್ ಶೆಟ್ಟಿಯ ಜೊತೆ ಓಡಿದ್ದ ಅಪ್ಪು ಕೋಣ. ಕಾಂತಾರ ಸಿನಿಮಾದಲ್ಲಿ ರಿಷಬ್ ಶೆಟ್ಟಿಯ ಜೊತೆ ಓಡಿದ್ದ ಕೋಣ ಬೈಂದೂರು ಬೊಳಂಬಳ್ಳಿಯ ಪರಮೇಶ್ವರ್ ಭಟ್ ಸಾಕಿದ್ದ ಕೋಣ ಅದು. ಈ ಕೋಣಗಳಿಗೆ ಅಪ್ಪು ಹಾಗೂ ಕಾಲ ಎಂದು ಹೆಸರು ಇಡಲಾಗಿತ್ತು. ಈ ಪೈಕಿ ಅಪ್ಪು ಕೋಣ ಇದೀಗ ನಿಧನ ಹೊಂದಿದೆ. ಅಭಿಮಾನಿಗಳಿಗೂ ಕೂಡ ಶಾಕ್ ಎದುರಾಗಿದೆ. ನಿನ್ನೆಯಷ್ಟೇ ಈ ಚಿತ್ರದಲ್ಲಿ ನಟನೆ ಮಾಡಿದ್ದಂಥ ಒಬ್ಬ ಜೂನಿಯರ್ ಆರ್ಟಿಸ್ಟ್ ಒಬ್ಬ ಸಾವಿಗೀಡಾಗಿದ್ದ. ಈ ಹಿಂದೆಯೂ ಕೂಡ ರಾಕೇಶ್ ಪೂಜಾರಿ ಸೇರಿ ಅನೇಕ ಕಾಂತಾರ ಸಿನಿಮಾದ ನಟರು ಸಾವನ್ನಪ್ಪಿದ್ರು. ಅದರಲ್ಲಿ ಭಾಗಶಃ ನಟರ ಸಾವಿಗೆ ಹಾರ್ಟ್ ಅಟ್ಯಾಕ್ ಕಾರಣ ಎನ್ನುವಂತಹದ್ದು ಅದು ಒಂದು ಚರ್ಚೆ. ಆದರೆ ಈಗ ಇದೇ ಸಿನಿಮಾಗೆ ಸಂಬಂಧಪಟ್ಟ ಒಂದು ಜಾನುವಾರು ಅರ್ಥಾತ್ ಎಮ್ಮೆ, ಅದಕ್ಕೆ ಕೋಣ ಎಂದು ಹೆಸರಿಡಲಾಗಿತ್ತು. ಸೊ ನೋಡಿ, ಆ ಕಾಂತಾರ ಸಿನಿಮಾದಲ್ಲಿ ಆತನ ಜೊತೆ ಓಡ್ತಾ ಇದ್ದಂಥ ಕೋಣ ಅದು. ಒಂದಕ್ಕೆ ಕಾಲ ಮತ್ತೊಂದಕ್ಕೆ ಕೋಣ ಎಂದು ಹೆಸರಿಡಲಾಗಿತ್ತು. ಈಗ ಅಪ್ಪು ಮತ್ತು ಕಾಲ ಎನ್ನುವಂಥ ಎರಡು ಹೆಸರಿತ್ತು. ಅದರಲ್ಲಿ ಅಪ್ಪು ಎನ್ನುವಂಥ ಒಂದು ಎಮ್ಮೆ ಈಗ ಸಾವನ್ನಪ್ಪಿದೆ ಎನ್ನುವಂತಹದ್ದು. ಜಗತ್ತಲ್ಲಿ ಸಾವಿರಾರು ಕೋಣಗಳಿದ್ದಾವೆ. ಕಾಂತಾರ ಸಿನಿಮಾದಲ್ಲಿ ಓಡಿದ್ದ ಕೋಣನೇ ಯಾಕೆ ಸಾಯಬೇಕು? ಒಂದಷ್ಟು ಜನ ಕಮೆಂಟ್ ಹಾಕ್ತಾರೆ, ಸಾವು ಅನ್ನೋದು ಮನುಷ್ಯರಿಗೆ ಬರಬಹುದಾದಂತಹ ಕಡ್ಡಾಯ ಮೂಲಭೂತವಾದ ಹಕ್ಕು. ಅದು ಬಂದರೆ ನಿಮಗೇನು ಕಷ್ಟ, ನೀವ್ಯಾಕೆ ಸುದ್ದಿ ಮಾಡ್ತೀರಾ ಅಂತ. ಆದರೆ ಜಗತ್ತಿನಲ್ಲಿ ಕೋಟ್ಯಾಂತರ ಎಮ್ಮೆಗಳಿದ್ದಾವೆ. ಆದರೂ ಕೂಡ ಕಾಂತಾರದಲ್ಲಿ ಓಡಿದ ಎಮ್ಮೆನೇ ಯಾಕೆ ಸಾಯಬೇಕು? ಸೊ ಹಾಗೆ ಕಾಂತಾರ ಚಿತ್ರತಂಡಕ್ಕೆ ಬರೀ ಸಾವು ನೋವಿನ ಸುದ್ದಿ. ನಿನ್ನೆಯಷ್ಟೇ ಕಾಂತಾರ ನಟರೊಬ್ಬರು ಸಾವನ್ನಪ್ಪಿದ್ರು. ಇದೀಗ ಮತ್ತೊಂದು ಸಾವಿನ ಸುದ್ದಿ ಕೇಳುವಂಥ ಸರದಿ ಬಂದಿದೆ. ಕಾಂತಾರ ಚಿತ್ರಕ್ಕೆ ಜೀವ ತುಂಬಿದ್ದಂತಹ ಅಪ್ಪು ಕೋಣ ಇನ್ನಿಲ್ಲ. ಕಂಬಳದಲ್ಲಿ ರಿಷಬ್ ಶೆಟ್ಟಿಯ ಜೊತೆ ಓಡಿದಂತಹ ಅಪ್ಪು ಕೋಣ ಬೈಂದೂರು ಬೊಳಂಬಳ್ಳಿಯ ಪರಮೇಶ್ವರ್ ಭಟ್ ಅವರು ಸಾಕಿದ್ದಂತಹ ಕೋಣ. ಈ ಕೋಣಗಳಿಗೆ ಅಪ್ಪು ಹಾಗೂ ಕಾಲ ಎಂದು ಹೆಸರನ್ನು ಇಡಲಾಗಿತ್ತು. ಸೊ ಈಗ ಈ ಪೈಕಿ ಅಪ್ಪು ಎನ್ನುವಂತಹ ಕೋಣ ನಿಧನ ಆಗಿದೆ. ಅಭಿಮಾನಿಗಳಿಗೂ ಕೂಡ ಒಂದು ತರಹದ ಆಘಾತವನ್ನು ತಂದುಕೊಟ್ಟಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.